ರಸ್ತೆ ಬದಿಗಳು ಹಾಗೂ ಪಾಳು ಭೂಮಿಗಳಲ್ಲಿ ಸಹಜವಾಗಿ ಕಾಣಸಿಗುವ ಉಪ್ಪಿನ ಮುಳ್ಳಿನ ಗಿಡ ಪಶುವೈದ್ಯ ಚಿಕಿತ್ಸೆಯಲ್ಲಿ ಚಿರಪರಿಚಿತವಾದ ಸಸ್ಯವಾಗಿದ್ದರೂ ಇದನ್ನ ಆಯುರ್ವೇದದಲ್ಲೂ ಸಹ ಬಳಸಲಾಗುತ್ತದೆ. ಸ್ಯಾಲ್ವಡೋರೇಸಿಯೇ ಕುಟುಂಬಕ್ಕೆ ಸೇರಿದ ಉಪ್ಪಿನ ಮುಳ್ಳಿನ ವೈಜ್ಞಾನಿಕ ಹೆಸರು ಅಜಿಮಾ ಟೆಟ್ರಾಕ್ಯಾಂತಾ. ಸಂಸ್ಕೃತದಲ್ಲಿ ಕುಂಡಲಿ, ತ್ರಿಕಂಠಜಾತ ಎಂದು, ಕನ್ನಡದಲ್ಲಿ ಉಪ್ಪಿನ ಮುಳ್ಳಿನ ಗಿಡ, ಎಸಗಳೆ, ಉಪ್ಪುಗೋಜೆ ಇತ್ಯಾದಿ ಹೆಸರುಗಳಿದ್ದರೆ ಆಂಗ್ಲ ಭಾಷೆಯಲ್ಲಿ ನೀಡಲ್ ಬುಷ್, ಮಿಸೆಲ್ಟೋ ಬೆರಿ ಥಾರ್ನ್, ಅಜಿಮಾ, ಬಿ ಸ್ಟಿಂಗ್ ಬುಷ್ ಇತ್ಯಾದಿ ಹೆಸರುಗಳಿವೆ. ಈ ಸಸ್ಯದ ಮೂಲ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ಆಗಿದ್ದು ಈ ಎರಡೂ ದೇಶಗಳು ಸೇರಿದಂತೆ ಸುಮಾಲಿಯಾ, ಉಗಾಂಡ, ಕೀನ್ಯಾ, ಶ್ರೀಲಂಕಾ ಹಾಗೂ ಮಯನ್ಮಾರ್ ಮುಂತಾದ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಉಷ್ಣವಲಯದ ನಿವಾಸಿಯಾಗಿರುವ ಉಪ್ಪಿನ ಮುಳ್ಳು ಕುರುಚಲು ಕಾಡು, ಬೇಲಿಗಳು, ಪಾಳುಭೂಮಿ ಹಾಗೂ ರಸ್ತೆ ಬದಿಗಳಲ್ಲಿ ಕಾಣಸಿಗುವ ಸುಮಾರು 10 ಅಡಿಗಿಂತಲೂ ವಿಸ್ತಾರವಾಗಿ ಹಬ್ಬಿಕೊಂಡು ಬೆಳೆಯುವ ಪೊದೆ ಸಸ್ಯವಾಗಿದ್ದು ಗಟ್ಟಿಯಾದ ಹಸಿರು ಕಾಂಡಗಳಿದ್ದು ಕಾಂಡಗಳಲ್ಲಿ ಮೊನಚಾದ ಎರಡೆರಡು ಮುಳ್ಳುಗಳು ಅಭಿಮುಖವಾಗಿ ಜೋಡಣೆಗೊಂಡಿದ್ದು ಶಂಖಾಕಾರದ ಸುಮಾರು 3.5 ಸೆಂಟಿಮೀಟರ್ ಉದ್ದ, ಸುಮಾರು 2.5 ಸೆಂಟಿಮೀಟರ್ ಅಗಲವಾದ ಹಸಿರು ಎಲೆಗಳಿದ್ದು ಈ ಎಲೆಗಳು ಮುಳ್ಳುಗಳ ಪಕ್ಕದಲ್ಲಿ ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿರುತ್ತವೆ ಹಾಗೂ ಈ ಎಲೆಗಳ ತುದಿಯಲ್ಲಿ ಮೊನಚಾದ ಮುಳ್ಳುಗಳಿರುತ್ತವೆ. ಬಿಳಿ ಬಣ್ಣದ ಪುಟ್ಟ ಪುಟ್ಟ ಹೂವುಗಳು ಎಲೆಗಳು ಹಾಗೂ ಮುಳ್ಳುಗಳ ಬುಡದಲ್ಲಿ ಗೊಂಚಲುಗಳಲ್ಲಿ ಸಮಾವೇಶಗೊಂಡಿದ್ದು ಹಸಿರು ಬಣ್ಣದ ಪುಟ್ಟ ಪುಟ್ಟ ಕಾಯಿಗಳಿದ್ದು ಈ ಕಾಯಿಗಳು ಪಕ್ವವಾದ ಬಳಿಕ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ ಹಾಗೂ ನೋಡಲು ಮುತ್ತುಗಳನ್ನು ಪೋಣಿಸಿದಂತೆ ಸುಂದರವಾಗಿ ಕಾಣುತ್ತವೆ. ಆಲ್ಕೊಲೈಡ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಲೇವನಾಯ್ಡ್ಸ್, ಗ್ಲೈಕೋಸೈಡ್ಸ್, ಅಮಿನೋ ಆಸಿಡ್ಸ್, ಟ್ಯಾನಿನ್ಸ್, ಸ್ಟಿರಾಯ್ಡ್ಸ್ ಇತ್ಯಾದಿ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಉಪ್ಪಿನ ಮುಳ್ಳಿನ ಗಿಡವನ್ನ ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ನಾಟಿ ವೈದ್ಯ ಪದ್ಧತಿಯಲ್ಲಿ ಹಾವಿನ ಕಡಿತಕ್ಕೆ ಬಳಸಲಾಗುವ ಔಷಧಿ ಸಸ್ಯಗಳಲ್ಲಿ ಉಪ್ಪಿನ ಮುಳ್ಳಿನ ಗಿಡವೂ ಸಹ ಒಂದಾಗಿದ್ದು ಹಾವಿನ ಕಡಿತ ಸೇರಿದಂತೆ ಯಾವುದೇ ರೀತಿಯ ವಿಷದ ಪ್ರಭಾವಗಳಿಗೂ ಸಹ ಈ ಗಿಡವನ್ನ ಬಳಸಲಾಗುತ್ತದೆ. ಉಪ್ಪಿನ ಮುಳ್ಳಿನ ಗಿಡದ ಸಾಮಾನ್ಯ ಉಪಯೋಗವೆಂದರೆ ಬುಡಕಟ್ಟು ಜನಾಂಗಗಳಲ್ಲಿ ಈ ಗಿಡದ ಎಲೆಗಳನ್ನ ತರಕಾರಿಯಂತೆ ಬಳಸಲಾಗುತ್ತದೆ ಹಾಗೂ ಹಣ್ಣುಗಳನ್ನ ನೇರವಾಗಿ ತಿನ್ನಲಾಗುತ್ತದೆ. ಹಲ್ಲು ನೋವಿನ ಸಮಸ್ಯೆಯಲ್ಲಿ ಉಪ್ಪಿನ ಮುಳ್ಳಿನ ಎಲೆಗಳನ್ನ ಅರೆದು ಹಲ್ಲು ನೋವಿರುವ ಜಾಗಕ್ಕೆ ಲೇಪಿಸುತ್ತಾರೆ ಅಥವಾ ಈ ಗಿಡದ ಎಲೆಗಳನ್ನ ಅಗಿದು ಉಗಿಯಬಹುದು. ಶೀತ ಹಾಗೂ ಕೆಮ್ಮಿಗೆ ಉಪ್ಪಿನ ಮುಳ್ಳಿನ ಎಲೆಗಳ ಕಷಾಯವನ್ನ ಅಲ್ಪ ಪ್ರಮಾಣದಲ್ಲಿ ಸೇವಿಸಬಹುದಾಗಿದ್ದು ಉಗುರು ಸುತ್ತಿನ ತೊಂದರೆಯಲ್ಲಿ ಉಪ್ಪಿನ ಮುಳ್ಳಿನ ಕಾಂಡದ ತೊಗಟೆಯನ್ನ ಅರೆದು ಉಗುರಿನ ಸುತ್ತ ಲೇಪಿಸಿ ಪಟ್ಟು ಹಾಕಿಕೊಳ್ಳುವುದರಿಂದ ಉಗುರು ಸುತ್ತಿನಲ್ಲಿ ಬಹಳವೇ ಲಾಭಕಾರಿಯಾಗಿದೆ. ಈ ಸಸ್ಯದ ಯಾವುದೇ ಅಡ್ಡ ಪರಿಣಾಮಗಳ ವರದಿಗಳಿಲ್ಲ. ಆದಾಗ್ಯೂ ಗರ್ಭಿಣಿಯರು ಹಾಗೂ ಹಾಲುಣಿಸುತ್ತಿರುವ ಮಾತೆಯರು ವೈದ್ಯರ ಸಲಹೆಯ ಮೇರೆಗೆ ಬಳಸಬೇಕು.